ಚಿತ್ರದುರ್ಗಕ್ಕೆ ಹೋಗಿ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈ ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಬಂದು ಪ್ರೊಸೀಜರ್ ಮುಗಿಸಿ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ನಮ್ಮ ಚಿತ್ರದುರ್ಗ ರಿಪೋರ್ಟರ್ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಈ ಇಬ್ಬರು ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಅಂಡ್ ಪೊಲೀಸರು ಇವರ ಮೇಲೆ ಅಬ್ಸರ್ವೇಷನ್ ಇಟ್ಟಿದ್ರ? ಪೊಲೀಸರು ಆಲ್ರೆಡಿ ಅಲ್ಲಿ ಪ್ರೆಸೆಂಟ್ ಇದ್ರ? ಅಂದ್ರೆ ಬೆಳಗ್ಗೆ ಹೋಗಿದ್ದ ಅಥವಾ ಆಲ್ರೆಡಿ ಪ್ರೆಸೆಂಟ್ ಇದ್ರ? ಯಾವ ರೀತಿ ಬಂಧನ ಆಯ್ತು ವಿವರವಾಗಿ ತಿಳಿಸೋದಾದ್ರೆ? ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಬೇಲ್ ಕ್ಯಾನ್ಸಲ್ ಆದ ಕೆಲವೇ ಕ್ಷಣಗಳಲ್ಲಿ ಅನುಕುಮಾರ್ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಇಬ್ರು ಕೂಡ ಆಯಾ ಲಾಯರ್ಗಳಿಗೆ ಕಮ್ಯುನಿಕೇಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಆ ಲಾಯರ್ ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಈ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇವರೇ ಮೊದಲೇ ಏನ್ ಮಾಡ್ತಾ ಇದ್ರು ಅಂದ್ರೆ, ಅನುಕುಮಾರ್ ಜಗದೀಶ್ ಮನೆಗೆ ಬರ್ತಾರೆ, ಜಗದೀಶ್ ಅನುಕುಮಾರ್ ಮನೆಗೆ ಹೋಗ್ತಾರೆ, ಇಬ್ರು ಕೂಡ ಕಮ್ಯುನಿಕೇಟ್ ಮಾಡ್ತಾರೆ. ಯಾವ ರೀತಿ ಬೆಂಗಳೂರಿಗೆ ಹೋಗೋದಾ ಅಥವಾ ಇಲ್ಲೇ ಇರೋದಾ ಅಂತಕ್ಕಂಥದ್ದು ನೋಡ್ತಾರೆ. ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇಬ್ರು ಕೂಡ ಪ್ಲಾನ್ ಮಾಡ್ತಾರೆ, ನಾವೇ ಬೆಂಗಳೂರಿಗೆ ಹೋಗ್ಬೋದು ಅಂತ. ಲಾಯರ್ ಕೂಡ ಕಮ್ಯುನಿಕೇಟ್ ಮಾಡಿದಾಗ ಕೊನೆಗೆ ಅಲ್ಲಿದ್ದ ಲಾಯರ್ ಮತ್ತು ಪೊಲೀಸರು ಕೂಡ ಸಂಪರ್ಕ ಮಾಡ್ತಾರೆ. ನೀವು ನಿಮ್ಮ ಮನೆಗಳಲ್ಲೇ ಇರಿ, ನಾವೇ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾಹಿತಿ ಕೊಟ್ಟಾಗ ಜಗದೀಶ್ ಏನು ತಮ್ಮ ರೈಲ್ವೆ ಸ್ಟೇಷನ್ ಮೇಲೆ ಇರ್ತಕ್ಕಂಥ ಮನೇಲಿ ಇರ್ತಾರೆ, ಹಾಗೂ ಅನುಕುಮಾರ್ ಏನು ಬುರ್ಜಟಲ್ಲಿ ಇರ್ತಕ್ಕಂಥ ಮನೇಲಿ ಇರ್ತಾರೆ. ಸದ್ಯ ಈಗಾಗಲೇ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ವಿನಾಯಕ್ ಗಿರೀಶ್ ಅವ್ರ ನೇತೃತ್ವದಲ್ಲಿ ಬಂದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಬಿಟ್ಟು ಬೆಂಗಳೂರಿನ ಈಗಾಗಲೇ ಹೊರಟಿರ್ತಕ್ಕಂಥದ್ದು. ಇಲ್ಲಿಂದ ಸರಿಸುಮಾರು ಏನಂತಂದ್ರೆ ಕನಿಷ್ಠ ಅಂದ್ರೂ 2.5 ತಾಸು ಬೆಂಗಳೂರಿಗೆ ಬರ್ತಕ್ಕಂಥ ಸಮಯ ಹಿಡಿಯುತ್ತೆ. ಒಂದು 7:30-8 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ತರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಬೆಂಗಳೂರಿನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಭಾವನಾ, ಎಸ್, ಕುಟುಂಬಸ್ಥರು ಕಣ್ಣೀರು ಹಾಕಿದ್ದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ, 1-2-3 ಗಂಟೆಗಳಲ್ಲಿ ಈ ಇಬ್ಬರು ಆರೋಪಿಗಳು ಬೆಂಗಳೂರು ತಲುಪೋರಿದ್ದಾರೆ. ಅದಾದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.